ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ನಾನಿವತ್ತು ಮೊಸೊಪ್ಪು ಯಾವ ಥರ ಮಾಡೋದು, ಯಾವ ಸೊಪ್ಪು ತೊಗೊಳ್ಬೇಕು ಅಂತ. ಸೊ ಮೊದಲಿಗೆ ನಾನಿಲ್ಲಿ ಪಾಲಕ್ ತೊಗೊಂಡಿದ್ದೀನಿ. ಸೊ ಮೆಂತ್ಯ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಹುಳಿ ಸೊಪ್ಪು ಅಂತ ಸಿಗುತ್ತೆ ನಿಮಗೆ, ಮನೆ ಹತ್ರ ಎಲ್ಲ ಬೆಳೆದಿರುತ್ತೆ. ಸೊ ನೋಡಿ ಈ ಥರ ಇರುತ್ತೆ ಹುಳಿ ಸೊಪ್ಪು. ಸೊ ಹುಳಿ ಸೊಪ್ಪು ಕೂಡ ಒಂಥರ ಟೇಸ್ಟ್ ಕೊಡುತ್ತೆ ನಿಮಗೆ. ಸೊ ನಾನು ಅಲ್ಲಿ ಚಕ್ಕೋತ ತೊಗೊಂಡಿದ್ದೀನಿ, ಸಬ್ಬಕ್ಕಿ ಸೊಪ್ಪು ಮತ್ತು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇವಾಗ ಇದೆಲ್ಲ ನಾನು ಕ್ಲೀನಿಗೆ ತೊಳ್ಕೊಳ್ಬಿಡ್ತೀನಿ. ಸೊಪ್ಪಂತೂ ನಾವು ಎರಡೆರಡು ಸಲ ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕು ನೀರಲ್ಲಿ. ಸೊ ನೋಡಿ, ಕಟ್ಟೇನು ಮಾಡಲ್ಲ ಸಣ್ಣದಾಗೆ. ಸೊ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಒಂದು ಅರ್ಧ ಮಧ್ಯೆ ಮಾಡಿದ್ರೆ ಸಾಕು, ಯಾಕಂದರೆ ತಿರ್ಗಾ ನಾವು ರುಬ್ತೀವಲ್ಲ. ಇದು ಕುಕ್ಕರಲ್ಲಿ ಇಡೋ ಮುಂಚೆ ನಾವು ಸ್ವಲ್ಪ ಇಲ್ಲಿ ರೆಡಿ ಮಾಡ್ಕೊಳ್ಳೋಣ ಕೆಳಗಡೆನೆ, ಅಂದರೆ ಕುಕ್ಕರಲ್ಲಿ ಇಡೋ ಮುಂಚೆನೇ. ಸೊ ಬನ್ನಿ, ನಾನು ಇದಕ್ಕೆ ಸ್ವಲ್ಪ ಇವಾಗ ನೀರು ಹಾಕ್ಕೊಳ್ತೀನಿ. ಸೊ ಈ ನೀರಿಗೆ ನಾನು ತೊಗರಿಬೇಳೆ ಕೂಡ ಹಾಕ್ತೀನಿ. ನಾನು ಆಲ್ಮೋಸ್ಟ್ ಒಂದು ಹಿಡಿಯಷ್ಟು ಹಾಕ್ಕೊಳ್ತೀನಿ. ಒಂದರಿಂದ ಒಂದು ಕಾಲು ಹಿಡಿ ಹಾಕಿದ್ರೂ ನಿಮಗೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಸೊಪ್ಪು ನಾನೇನು ತೊಗೊಂಡು ಬಂದಿದ್ದೆ ಎಲ್ಲ ಸೊಪ್ಪು ಕೂಡ ಕ್ಲೀನಿಗೆ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ನಾನು ಒಂದೇ ಒಂದು ದಪ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಒಂದು 12 ಬೆಳ್ಳುಳ್ಳಿ ಹೆಸರುಗಳು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು 2-3 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಬೇಕಾದರೆ ನೋಡೋಣ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೇಕಂದ್ರೆ ಸ್ವಲ್ಪ ನೀರು ಸೊಪ್ಪಿನಿಂದ ಸ್ವಲ್ಪ ಮೇಲೆ ಬಂದರೆ ಸಾಕು. ಸೊ ಇವಾಗ ಈ ಕಡೆ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು, ಸ್ವಲ್ಪ ಕಡಿಮೆ ಆಗಿದೆ ಅಂತ. ಸೊ ಇದಕ್ಕೆ ಒಂದು 3 ಟೊಮೊಟೊ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ, ಬೇಕಾದ್ರೆ ನೀವು ಆ್ಯಪಲ್ ಟೊಮೊಟೊ ಕೂಡ ಹಾಕ್ಕೋಬೋದು. ಸೊ ಇದಕ್ಕಿನ್ನು ಸ್ವಲ್ಪ ನೀರು ಕೂಡ ಹಾಕ್ತೀನಿ, ಸ್ವಲ್ಪ ಮೇಲೆ ಬರೋವರೆಗೂ ಹಾಕ್ಕೊಳ್ಳೋಣ. ಸೊ ಕುಕ್ಕರಾದರೂ ಡೈರೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಕುಕ್ಕರ್ ನೀರು ಹಾಕ್ಕೊಂಡು ಅದರಲ್ಲಿ ಒಂದು ಎಕ್ಷೆ ಇಟ್ಟರು ಆಗುತ್ತೆ. ಸೊ ಇವಾಗ ಪಾತ್ರೆಗೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಮೇಲ್ಗಡೆ ನಾವು ಕುಕ್ಕರ್ನ ಇಟ್ಕೊಂಡ್ಬಿಡೋಣ. ಸೊ ಒಂದು 3 ವಿಜಿಲ್ ಕುದ್ರೆ ಸಾಕು.